ಚಿಂಚೋಳಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು, ಬೆಳೆಗಳ ವೀಕ್ಷಣೆಗಾಗಿ ಬೀದರ್ ಲೋಕಸಭೆ ಸಂಸದರಾದ ಸಾಗರ್ ಖಂಡ್ರೆ ಅವರು ಚಿಂಚೋಳಿ ತಾಲೂಕಿನ ನಾಗಇದಲಾಯಿ, ಪೊಲಕಪಳ್ಳಿ ತಾಂಡ, ಚಂದಾಪುರನ್ ಪಟೇಲ್ ಕಾಲೋನಿ ಹಾಗೂ ಕೊಲ್ಲೂರು ಗ್ರಾಮಗಳಿಗೆ ಭೇಟಿ ನೀಡಿ ಮಾಧ್ಯಮದವರ ಜೊತೆ ಲೋಕಸಭೆ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿದರು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸಾವಿರಾರು ಎಕರೆಯಲ್ಲಿ ಬೆಳೆದು ನಿಂತಿದ್ದ ಸೋಯಾ, ತೊಗರಿ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿವೆ. ನೂರಾರು ಮನೆಗಳು ಹಾನಿಗೊಳಗಾಗಿದ್ದು, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ ನೀರು ಪಾಲಾಗಿದೆ. ಕೆಲ ಸಂಪರ್ಕ ಸೇತುವೆಗಳು ಕೊಚ್ಚಿ ಹೋಗಿದ್ದು, ರಸ್ತೆ ಸಂಪರ್ಕ, ವಿದ್ಯುತ್ ಮತ್ತು ನೀರು ಸರಬರಾಜು ಕಡಿತವಾಗಿದೆ. ಜನರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ರೈತರ ಹೊಲಗಳಿಗೆ ಭೇಟಿ ನೀಡಿ ಜಮೀನಿನಲ್ಲಿ ನೀರು ನಿಂತಿರುವುದು ಮತ್ತು ಪ್ರಮುಖ ಬೆಳೆಗಳಿಗೆ ಉಂಟಾದ ನಷ್ಟವನ್ನು ಸ್ವತಃ ಪರಿಶೀಲಿಸಿದರು. ವಿಪರೀತ ಮಳೆಯಿಂದ ಉಂಟಾದ ಬೆಳೆ ಹಾನಿಯ ಬಗ್ಗೆ ತುರ್ತು ಸಮೀಕ್ಷೆ ನಡೆಸಿ ರೈತರಿಗೆ ಬೆಳೆ ವಿಮೆ ಕಂಪನಿಗಳಿಂದ ಸೂಕ್ತ ಪರಿಹಾರ ದೊರಕಿಸುವಂತೆ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮನೆಗಳಿಗೆ ಹಾನಿಯಾದ ಕುಟುಂಬಗಳಿಗೆ ತಕ್ಷಣದ ಪರಿಹಾರ ನಿಧಿ ನೀಡುವಂತೆ, ರಸ್ತೆಗಳು, ಸೇತುವೆಗಳು, ವಿದ್ಯುತ್ ಮತ್ತು ನೀರು ಸರಬರಾಜು ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ತುರ್ತು ಎಲ್ಲ ಹಾಳಾಗ್ಯದಲ್ಲ, ಅದಕ್ಕೆಲ್ಲ ಕಡೆ ನಾವು ಮೂರು ಚೀಲ ಕಾಯಿ ಬಂದವ್ರು ತಿನ್ನಕ ಅಂದಾಗ 5 ಗಂಟೆ ಕಾಮದ ತಿನ್ನಕ 3 ಚೀಲ ಕಾಯಿ ಬಂದವ್ರು ಬಂದು ಒಂದು 2 ಮಂದಿ ಏನಂತ ಹೋಯ್ತು ಅಲ್ಲೇ ಅಲ್ಲೊಂದು ಕಾಯಿ 5 ಇನ್ಶೂರೆನ್ಸ್ ಕಟ್ಟಿರಿ ಮಾಮ? ಕಂಪ್ಲೇಂಟ್ ಮಾಡಿರಿ? ಕಂಪ್ಲೇಂಟ್ ಮಾಡಿರಿ? ಕೊಟ್ಟಿರಲ್ಲ, ಅದಕ್ಕೆ ಬಂದಿವು. ಎಲ್ಲ ಅಧಿಕಾರಿಗಳು ಎಲ್ಲ ಬಂದಾರ, ಸಮೀಕ್ಷೆ ಮಾಡಿಸಿ ಕರೆಕ್ಟ್ ಆಗಿ ಪರಿಹಾರ ಸಮೀಕ್ಷೆ ಆಗಿದಾರ. ಇಲ್ಲಿ ಪರಿಹಾರ ಬರ್ತದೆ ಮಾಮ ಸರ್ಕಾರದಿಂದ. ಏನ್ ಮಾಡ್ತೀರಿ ನಿಮ್ಗೆ ಇವತ್ತು ಬಾಬಾ? ನಮ್ಗೆ ಏನ್ ಅರ್ಥನೇ ಆಗಲ್ಲ ಬಾಬಾ. ಇಲ್ಲ ಬರ್ತದ, ಸಾಲ ಮಾಡಿ ಹಿಂಗೆ ಬಾಕಿ ಮಾಡಿ ಹೊಲಕ್ಕೆಲ್ಲ ಹಾಕಿ ಮಳೆ ಹಾಳಾಗ್ಯಾವ ಅದು ಏನು ಪೋಲ್ಟ್ರಿ ಅವ್ರು ಮಾತ್ರ ಡೈರೆಕ್ಟ್ ಆಗಿ ಇದೆ. ಹಾಗಾಗಿ ಅದು ಉಲ್ಬಣ ಆಗುತ್ತೆ. ನಾವು ಕ್ರಾಪ್ ರೊಟೇಷನ್ ಮಾಡಿದ್ರೆ ಫಸ್ಟ್ ಟೈಮ್ ಈಗ 10 ವರ್ಷ ಹಿಡಿದು ರೊಟೇಷನ್ ಈಗ ನಾವು ಸೀಡ್ ಬೀಜ ಸೆಲಿಕ್ನಾಗ ಬೀಜ ಏನೋ ಪ್ರಾಬ್ಲಮ್ ಇಲ್ಲ. ಇದೇ ಬಿಲ್ಟ್ ಆಗಿದೆ ಎಲ್ಲ ಕಡೆ ಹಿಂಗೆ ಇಟ್ ಇಸ್ ರೆಸಿಸ್ಟೆಂಟ್ ವೆರೈಟಿ ಸರ್. ಸೀಡ್ಸ್ಗಳು ಸರ್ ಅದು ಫಿಜೋರಿ ಮಿಲ್ಟಿಗೆ ಸರ್, ಪ್ರತಾಪ್ತರ ಮಿಲ್ಟಿಗೆ ಸರ್. ಸೈಂಟಿಸ್ಟ್ ಏನ್ ಹೇಳ್ತಾರೆ ಸರ್, ಫಿಜೋರಿ ಮಿಲ್ಟಿಗೆ ವಿಲ್ಟ್ ರೆಸಿಸ್ಟೆಂಟ್ ತಗೊಂಡಿವಿ ಸರ್. ಪುನಃಸ್ಥಾಪನೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಕೃಷಿ ಇಲಾಖೆ ಅಧಿಕಾರಿಗಳಾದ ವೀರಶೆಟ್ಟಿ ರಾಠೋಡ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್, ಬಸವರಾಜ್ ಮಲಿ, ಆನಂದ್ ಟೈಗರ್, ಬಾಬುರಾವ್ ಪಾಟೀಲ್, ಅಬ್ದುಲ್ ಬಾಷೀದ್, ಶರಣು ಪಾಟೀಲ್, ಲಕ್ಷ್ಮಣ್ ಆವಂಟಿ, ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ನಾಗರಾಜ್ ಪಾಟೀಲ್, ಸಿನಾನ್ ಕನ್ನಡ, ಚಿಂಚೋಳಿ.